ಸರ್ ನಮಸ್ಕಾರ. ಈಗಾಗಲೇ ನಿಮ್ಗೆ ವಿಚಾರ ನಿಮ್ಗೆ ತಿಳಿದಿದೆ. ಇವತ್ತು ಏನು ರಾಜ್ಯ ಮಟ್ಟದಲ್ಲಿ ಮತ್ತೆ ಕೇಂದ್ರ ಮಟ್ಟದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ, ಕೇಂದ್ರ ಸರ್ಕಾರ ಯಾವ ರೀತಿ ದ್ವೇಷ ರಾಜಕಾರಣ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ, ಮತ್ತೆ ರಾಜ್ಯಗಳ ಮೇಲೆ ಹೆಚ್ಚಿನ ಹೊರೆಯನ್ನು ಮಾಡುವಂತ ಕೆಲಸ ಏನ್ ಕೇಂದ್ರ ಸರ್ಕಾರದ ಕಾಯ್ದೆಗಳು ತಂದ್ರೆ ಅನ್ನೋದನ್ನು ಗಮನಿಸ್ತಾ ಇದ್ದಾರೆ. ಇವತ್ತು ದೊಡ್ಡ ವಿಚಾರ ಚರ್ಚೆ ಆಗ್ತಾ ಇರುವಂತಹ ಇಡೀ ದೇಶದಲ್ಲಿ ರಾಜ್ಯಗಳಿಗೆ ಅತಿ ಹೆಚ್ಚು ಹೊರೆಯನ್ನ ಬಿಂಬಿಸುವಂತಹ ಆರ್ಥಿಕ ಒಡೆತನ್ನು ಬಿಂಬಿಸುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗಿದೆ. ಇವತ್ತು ಹೆಸರು ಬದಲಾವಣೆ ಮಾಡಿ ಏನ್ ಕಾಂಗ್ರೆಸ್ ಪಕ್ಷ ತಂದಂತಹ ಮನ್ರೇಗಾ ಯೋಜನೆಯನ್ನ ಒಂದು ರೀತಿ ಗ್ರಾಮ ಮಟ್ಟದಲ್ಲಿ ಒಂದು ಸಮುದಾಯಗಳು ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ತಂದಿರೋ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನ ಇವತ್ತು ಆ ಯೋಜನೆಯನ್ನ ಹೆಸರು ಬದಲಾವಣೆ ಮಾಡೋದೇ ಬಿಜೆಪಿ ಷಡ್ಯಂತ್ರನ ಅಥವಾ ಹೆಸರು ಬದಲಾವಣೆ ಮಾಡಿದ್ರೆ ಇದನ್ನ ಕಾಂಗ್ರೆಸ್ ಕೊಟ್ಟಂತ ಕೊಡುಗೆಗಳನ್ನ ನಿರ್ಮೂಲ ಮಾಡಬೇಕು ಉದ್ದೇಶ ಇದೆ ಸರ್. ನಮಸ್ಕಾರ. ಈಗ ನೋಡಿ, ಹೆಸರು ಬದಲಾವಣೆ ಮಾಡೋದು ಒಂದೇ ಅವ್ರ ಉದ್ದೇಶ ಅಲ್ಲ. ಅವ್ರಿಗೆ ಜನರನ್ನ ಹೆಚ್ಚಿಗೆ ನಿರುದ್ಯೋಗಿಗಳು ಮಾಡಬೇಕು, ಅವ್ರನ್ನ ಇನ್ನೂ ಗುಲಾಮ ಸ್ಥಿತಿಯಲ್ಲೇ ಇರಬೇಕು, ಗುಲಾಮ ಸ್ಥಿತಿಯಿಂದ ಹೊರಗಡೆ ಬರಬಾರ್ದು ಅನ್ನೋದೇ ಮೂಲ ಉದ್ದೇಶ. ಅವರ ಉದ್ದೇಶಗಳನ್ನ ನಾವು ಊಹೆನೂ ಮಾಡೋಕ್ಕಾಗಲ್ಲ. ಊಹೆಗೂ ಮೀರಿದ್ದು ಅವರ ಉದ್ದೇಶ, ಅವ್ರ ಮತ್ತೆ ಅಜೆಂಡಾ, ಅವ್ರದೊಂದು ಥಾಟ್ಸ್ ಅವ್ರದೇ ಆದ ಒಂದು ರೀತಿಯಲ್ಲಿ ಅವರೊಂದು ಚೌಕಟ್ಟು ಹಾಕೊಂಡು ಅದರಲ್ಲೇ ಕೆಲಸ ಮಾಡ್ತಿದ್ದಾರೆ. ಬಹಳಷ್ಟು ಬುದ್ಧಿವಂತರು ಸೇರ್ಕೊಂಡು ಅದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇದನ್ನ ನಾವು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಪ್ರತಿಯೊಬ್ಬರು ನಾವು ಎಚ್ಚೆತ್ಕೊಳ್ಳೇಬೇಕಾಗಿರುವಂತ ಸೀರಿಯಸ್ ಇಶ್ಯೂ ಇದು. 100 ದಿನಗಳ ಕಾಲ ಗ್ಯಾರಂಟಿ ಕೆಲಸ ಅಂತ ನಾವು ಮನರೇಗಾ ಮಾಡಿತ್ತು. ಸುಮಾರು ಒಂದು 13 ಕೋಟಿ ಜನ ದೇಶದಲ್ಲಿ, 80 ಲಕ್ಷ ಜನ, 84 ಲಕ್ಷ ಜನ ರಾಜ್ಯದಲ್ಲಿ ಫಲಾನುಭವಿಗಳಿದ್ದಾರೆ. ಅವ್ರಿಗೆ ಅದರಲ್ಲಿ ಕೆಲವೊಂದು ನೀವು ವಿಚಾರಗಳನ್ನ ನೀವು ಗಂಭೀರವಾಗಿ ಆಲೋಚನೆ ಮಾಡ್ಕೊಂಡು ಸ್ಟಡಿ ಮಾಡಿದ್ರೆ ಅದರಲ್ಲಿ ತುಂಬಾ ಸೂಕ್ಷ್ಮ ವಿಚಾರಗಳನ್ನ ಮಾಡ್ಕೊಂಡೋಗಿದ್ದಾರೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ 100 ದಿನ ಇರೋದನ್ನ 125 ದಿನ ಮಾಡಿದ್ದಾರೆ. ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅದರಲ್ಲಿ. ಆದ್ರೆ 2 ತಿಂಗಳು ಯಾವುದೇ ರೀತಿಯಿಂದ ಕೆಲಸ ಅವ್ರಿಗೆ ಕೊಡ್ಲೇಬಾರ್ದು ಅಂತ 2 ತಿಂಗಳು ಮೀಸಲಿಟ್ಕೊಂಡಿದ್ದಾರೆ. ಯಾವ್ದು ಕೃಷಿಗೋಸ್ಕರ ಅಂತ.